ಕೆಲಸ ಮಾಡ್ತಿರೋ ಜಾಗ. ಒಂದು 2-3 ಕಾರ್ ಬಂದೈತೆ, ಸೊ ಅದೇ ಬಂದು ತೋರ್ಸೋಣ ಅಂತ ಇದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ವಿ ಕ್ರಾಸ್ ಅಂತ ಐತೆ, ಇಲ್ಲೊಂದು ರೆಡ್ ಕಲರ್ ನೋಡಿ ಹೆಂಗೆ ಮಾಡಿಫೈ ಮಾಡವ್ರೆ. ಯಪ್ಪ, ಫುಲ್ ಕಸ್ಟಮೈಸ್, ಫುಲ್ ಮಾಡಿಫಿಕೇಷನ್ಸ್ ಎಲ್ಲ ಮಾಡವ್ರೆ. ಇದು ಆ್ಯಕ್ಚುಲಿ ಮಾಡಿಫಿಕೇಷನ್ಸ್ಗೆ ಬಂದ್ಬಿಟ್ಟು 9 ಲಕ್ಷ ಅಂತ ಅಂತಿದ್ದಾರೆ ಕಸ್ಟಮರು. ಇಲ್ಲಿ ವಿ ಕ್ರಾಸ್ ನಿಂತೈತೆ, ಮತ್ತು ಇಲ್ಲಿ ಬಂದ್ಬಿಟ್ಟು ಜಿಪ್ಸಿ ನಿಂತೈತೆ. ಇದು ಬಂದ್ಬಿಟ್ಟು ನಮ್ಮ ಓನರ್ದು. ಸೊ ಫಸ್ಟ್ ಈ ಕಾರೇ ಈಸ್ಕೊಂಡಿರೋದು, ಜಿಪ್ಸಿ. ಫುಲ್ ಕಸ್ಟಮೈಸ್ ಮಾಡಿರೋದು ಇದು. ವಾವ್, ಹೆಂಗೈತೆ ನೋಡಿ. ಪಾ, ಮೋಸ್ಟ್ಲಿ ನೀವು ನೋಡಿರ್ತೀರ ಏನೋ ಗೊತ್ತಿಲ್ಲ. ಸೊ ನಾನು ಸ್ಟೋರಿ ಹಾಕಿರ್ತೀನಿ. ಇದು ಬಂದ್ಬಿಟ್ಟು ಜಿಪ್ಸಿದು. ಸೊ ನೋಡಿ, ಇದು 1994 ಮಾಡಲ್ ಅನಿಸುತ್ತೆ. ಇದು ಬಂದ್ಬಿಟ್ಟು ಸರಿಯಾಗಿ ಗೊತ್ತಿಲ್ಲ ನನಗೆ. ಸೊ ಇದು ಜಿಪ್ಸಿನೇ, ಹೆಂಗೆ ನಿಂತಿದೆ ನೋಡಿ. ಪಾ, ಫುಲ್ ಮಾಡಿಫಿಕೇಷನ್ಸ್ ಗುರು ನಮ್ಮ ಹತ್ರ ಬಂದ್ಬಿಟ್ಟು. ಸೊ ನಮ್ಮ ಹತ್ರ ಬಂದ್ಬಿಟ್ಟು ಯಾವುದೇ ಮಾಡಿಫಿಕೇಷನ್ಸ್ ಮಾಡಿದ್ರೂ ಒಳ್ಳೆ ಕಸ್ಟಮೈಸ್ ಕೊಡ್ತಾರೆ ನಮ್ಮ ಕಡೆಯಿಂದ. ಸೊ ಒಳ್ಳೆ ಬ್ರ್ಯಾಂಡು. ಸೊ ನಮ್ಮ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಪ್ರಾಡ್ ಅಂತ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಏನೋ ಗೊತ್ತಿಲ್ಲ ನನಗೆ. ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಸೊ ಇದೇ ಥರ ಬಂದ್ಬಿಟ್ಟು ವೈಟ್ ಕಲರಲ್ಲಿ ನಿಂತಿತ್ತು. ಸೊ 2 ಕಸ್ಟಮರು ಒಂದೇ ಓನರು. ಸೊ ರೆಡ್ ಕಲರು ಮತ್ತು ವೈಟ್ ಕಲರು. ಸೊ ಹೆಂಗೆ ನಿಂತಿದೆ ನೋಡಿ ಸ್ಟಿಕ್ಕರು, ಆ ಕಲರು ಒಂಥರ ಡಾಮಿನೇಟ್ ಮಾಡ್ತೈತೆ ನನ್ನ. ಸೊ ನನಗೆ ಇಷ್ಟ ಆಯ್ತು ಗುರು. ಹೆಂಗೈತೆ ನೋಡಿ. ಸೊ ಇದೊಂದು ಇಷ್ಟ ಆಯಿತು, ಮತ್ತು ಇಲ್ಲೊಂದು ಜಿಪ್ಸಿ ಇದೊಂದು ಇಷ್ಟ ಆಯಿತು ನನಗೆ. ಹೆಂಗೆ ನಿಂತಿದೆ ನೋಡಿ. ಅಪ್ಪ, ಡಾಮಿನೇಟ್ ಮಾಡ್ತೈತೆ ನನ್ನ ತುಂಬ. ತಗೊಳ್ಳೋಣ, ಸ್ವಲ್ಪ ದಿನ ಕಾಯಬೇಕು. ಇದು ಮಾಡಿಫಿಕೇಷನ್ಸ್ ಕಾಸ್ಟ್ ಬಂದ್ಬಿಟ್ಟು 9 ಲಕ್ಷ ಏನೋ ಸಮಥಿಂಗು. ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 40 ಲಕ್ಷನೋ ಸಮಥಿಂಗ್ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಸೊ ನಾವೇ ಬಂದ್ಬಿಟ್ಟು ಮಾಡಿಫಿಕೇಷನ್ ಮಾಡಿ ಸೊ ಫಿಟ್ಟಿಂಗ್ ಮಾಡಿಕೊಡೋದು. ಸೊ ಸ್ಟಿಕ್ಕರಿಂಗ್ ವರ್ಕೆಲ್ಲ ಮಾಡೋರು. ಹೆಂಗೈತೆ ನೋಡಿ. ಅಪ್ಪ, ಆ್ಯಕ್ಚುಲಿ ಈ ಕಾರ್ ಬಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಈ ಕಾರಲ್ಲೇ ವೈಟ್ ಕಲರಲ್ಲಿ ಒಂದಿತ್ತು, ಅದು ಅಲ್ಟಿಮೇಟು. ಸೊ ಹೆಂಗೆ ನಿಂತಿದೆ ನೋಡಿ. ನನಗೂ ಡ್ರೀಮ್ ಈಸ್ಕೊಬೇಕಂತ. ಸ್ವಲ್ಪ ದಿನ ಬಂದ್ಬಿಟ್ಟು ಈಸ್ಕೊತೀನಿ. ಮಾಡೋಣ ಅಷ್ಟೇ, ನಾನೇನು ಹೇಳಲ್ಲ, ಮಾಡೋಣ ಅಷ್ಟೇ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಮತ್ತು ಕಮೆಂಟ್